ಹೊಸ ಮೈಕ್. ಹಾಯ್ ಆಲ್, ವೆಲ್ಕಮ್ ನನ್ನ ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ. ಹಾಗೆ ಇವತ್ತಿನ ವಿಡಿಯೋ ಬಂದು ನನ್ನ ನ್ಯೂ ಮೈಕ್ ಅನ್ಬಾಕ್ಸಿಂಗ್ ವಿಡಿಯೋ ಮಾಡ್ತಾಯಿದ್ದೀನಿ. ತುಂಬಾ ಖುಷಿ ಆಗ್ತೈತೆ ಅಂದರೆ ಫಸ್ಟು ಮೈಕ್ ತೊಗೊಂಡಿದ್ನಲ್ಲ, ಅದು ವರ್ಕ್ ಆಗ್ತಿಲ್ಲ, ತುಂಬಾ ಒಂಥರ ಆಗ್ತಿತ್ತು. ಸೊ ಅದನ್ನ ಅಲ್ಲೇ ಇಟ್ಟಿದ್ದೀನಿ. ಸೊ ಇವಾಗ ನೆನೆ ತಾನೇ ಹೊಸ ಮೈಕ್ ತೊಗೊಂಡೆ ನಾನು. ಅದು ಬ್ಲಾಗ್ಮೇಟ್ ಪ್ರೊಟ್ರಾನಿಕ್ಸ್ ಕಂಪ್ಲೀಟು. ನನಗೆ ಈ ಥರನೇ ಬೇಕಾಗಿತ್ತು. ಆ್ಯಕ್ಚುಲಿ ನಾನು ಡಿಜಿಟೆಕ್ಸ್ ತೊಗೊಳ್ಳೋಣ ಅಂದ್ಕೊಂಡೆ. ಅದು ಹೇಳಿದ್ರು ಅದ್ರದ್ದು ಅಂದರೆ ಸರ್ವಿಸ್ ಮಾಡ್ಸೋಕ್ಕೆಲ್ಲ ಬರಲ್ಲ, ಸರ್ವಿಸ್ ಎಲ್ಲ ಈ ಕಡೆ ಸಿಗೋಲ್ಲ, ನೀವು ತೊಗೊಂಡ್ರೆ ಚೆನ್ನಾಗಿರುತ್ತೆ, ಇದೇ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಸೊ ಇದನ್ನ ತೊಗೊಂಡ್ಬಂದೆ. ಬನ್ನಿ ಇದನ್ನ ಅನ್ಬಾಕ್ಸ್ ಮಾಡೋಣ, ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ತುಂಬಾ ಎಕ್ಸೈಟ್ಮೆಂಟಲ್ಲಿ ಇದ್ದೀನಿ ಇದನ್ನು ನೋಡೋಕ್ಕೆ. ನಾನು ಆ್ಯಕ್ಚುಲಿ ನಿನ್ನೆ ಓಪನ್ ಮಾಡಿದೆ, ಬ್ಲಾಗ್ ಮಾಡಬೇಕು ಅಂತ ನಾನು ಇವತ್ತು ಓಪನ್ ಮಾಡ್ತಾಯಿದ್ದೀನಿ. ಇವಾಗ ಬನ್ನಿ ನೋಡೋದು ಹೆಂಗಿದೆ ಅಂತ. ಪ್ರೊಟ್ರಾನಿಕ್ಸ್ ಕಂಪ್ನಿದು ನೋಡಿ, ಇದೆ ಬ್ಲಾಗ್ಮೇಟ್ 3 ಅಂತ. ಡ್ಯುಯಲ್ ಮೈಕ್ರೋಫೋನ್ ವಿತ್ ಚಾರ್ಜಿಂಗ್ ಕೇಸು. ಇದರಲ್ಲಿ ಒಂದು ಕನೆಕ್ಟರ್ ಬರುತ್ತೆ, 2 ಟ್ರಾನ್ಸ್ಮಿಟರು. ತುಂಬಾ ಚೆನ್ನಾಗಿದೆ. ಒಂದು ಐಫೋನ್ಗೂ ಬರುತ್ತೆ. ಸಿ ಪಿನ್ ಇದು. ಆ್ಯಕ್ಚುಲಿ ನಂದು ಬಂದು ಸ್ಯಾಮ್ಸಂಗ್ S25 ಅಲ್ವಾ, ಸೊ ಅದಕ್ಕೆ ಸಿ ಪಿನ್ ಬೇಕಾಗಿರೋದು. ಸೊ ಸಿ ಪಿನ್ನೇ ಮೇನು. ಇನ್ನೊಂದು ಪಿನ್ ಅಂದರೆ ಎಕ್ಸ್ಟ್ರಾ ಪಿನ್ ಕೊಟ್ಟಿರ್ತಾರೆ. ಅದು iOS ಐಫೋನ್ಗೆಲ್ಲ 13. ಇವಾಗ ಹಳೆ ಫೋನ್ ಮಾಡಲ್ ಇರ್ತಾವಲ್ಲ, ಅದಕ್ಕೆಲ್ಲ ಬೇರೆ ಥರ ಪಿನ್ ಅಲ್ವಾ. ಸೊ ಅದಕ್ಕೆ ಇವಾಗ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಸೊ ಒಂದೇ ಕೈ ಇಟ್ಕೊಂಡು ಮಾಡೋಕ್ಕಾಗಲ್ಲ. ಒಂದು ನಿಮಿಷ ಇರಿ. ಇವಾಗ ನೋಡಿ, ಇಲ್ಲಿ ಪ್ರೊಟ್ರಾನಿಕ್ಸ್ ಕಂಪ್ನಿದು. ಇಲ್ಲಿ ಚಾರ್ಜಿಂಗು, ಇಲ್ಲಿ ಇದು ಕನೆಕ್ಟರ್ ಇದು ಬಂದು ಟ್ರಾನ್ಸ್ಮಿಟರ್. ಇಲ್ಲಿ ಚಾರ್ಜಿಂಗು, ಕನೆಕ್ಟರು. ಇದು ಮೈಕ್ ಮ್ಯೂಟ್ ಆಗಿದೆಯಾ ಅಂತ ನೋಡೋಕ್ಕೆ, ಇದು ಸೌಂಡು ನಾಯ್ಸ್ ರೆಸಲ್ಯೂಷನ್ ಸೌಂಡ್ ಕಮ್ಮಿ ಮಾಡೋಕ್ಕೆ. ಅಂದರೆ ನಾವೀಗ ಆಚೆ ಮಾತಾಡ್ತಿರ್ತೀವಲ್ಲ, ಯಾರು ಬೇರೆ ಸೌಂಡ್ ಬಂದರೆ ಇದು ರೆಸಲ್ಯೂಷನ್ ಕಮ್ಮಿ ಮಾಡುತ್ತೆ. ಸೊ 2 ಕೊಟ್ಟಿದ್ದಾರೆ. 2 ಕೊಡೋದು. ಆ್ಯಕ್ಚುಲಿ ನಾನು ಒಳ್ಳೆ ಈ ಥರ ಹೇಳ್ತಾ ಇದ್ದೀನಿ. 2. ಇವಾಗ ಬನ್ನಿ ಇದನ್ನ ಹಾಕ್ಕೊಂಡು ಮಾತಾಡುವ. ಇವಾಗ ನಾನು ಇದನ್ನ ಮೈಕ್ ಹಾಕ್ಕೊಂಡು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ಮೈಕ್ ಹಾಕ್ಕೊಂಡು ಮಾತಾಡೋಕ್ಕೂ ಮೈಕ್ ರಿಮೂವ್ ಮಾಡಿ ಮಾತಾಡೋಕ್ಕೂ ಒಂದು ವ್ಯತ್ಯಾಸ ಇದೆ, ತುಂಬ ಡಿಫ್ರೆನ್ಸ್ ಇದೆ. ನಿಮಗೆಲ್ಲ ಗೊತ್ತೇ ಇರ್ಬೋದು. ಇದು ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಮೈಕ್ ಹಾಕ್ಕೊಂಡು ಮಾತಾಡ್ತಿರೋದು. ಅದು ಹಳೆ ಮೈಕು ಒಂಥರ ಸೌಂಡ್ ತುಂಬ ಬರ್ತಾಯಿತ್ತು ನಾನು ಮಾತಾಡೋದು. ಅಂದರೆ ಒಂಥರ ಗೊರ ಸೌಂಡು ಏನೇನೋ ಬರ್ತಿತ್ತು. ಇವಾಗ ನಾನು ಈ ಮೈಕ್ ಹಾಕ್ಕೊಂಡು ಮಾತಾಡ್ತಿದ್ದೀನಲ್ಲ, ಸ್ವಲ್ಪ ಕ್ಲಿಯರಾಗಿ ಬರುತ್ತೆ. ಸೊ ಇದಾಯ್ತಾ. ನೆಕ್ಸ್ಟು ಇನ್ನೊಂದು ಬಾಕ್ಸ್ ಕೊಟ್ಟಿದ್ದಾರೆ. ಇನ್ನೊಂದು ಬಾಕ್ಸಲ್ಲಿ ಏನಿದೆ ನೋಡ್ತೀನಿ ನೋಡಿ. ಇದ್ರಲ್ಲಿ ಬಂದು ಪೌಚ್ ಕೊಟ್ಟಿದ್ದಾರೆ. ಪೌಚ್ ಕೊಟ್ಟಿದ್ದಾರೆ. ಸೊ ಈ ಪೌಚಲ್ಲಿ ಚಾರ್ಜರ್ ಮತ್ತು ಇದು ನೋಡಿ, ಇದು ಈ ಥರ ಕನೆಕ್ಟರ್ ಕೊಟ್ಟಿರ್ತಾರೆ. ಇದು ಐಫೋನ್ಗೆ, ಇದು ಮತ್ತು ಚಾರ್ಜರ್. ಸೊ ಇದು ಪೌಚು, ಇದು ಮೈಕ್ ಸೆಟ್. ಹೇಗಿದೆ ಕಮೆಂಟ್ ಮಾಡಿ. ಈ ಮೈಕ್ ಹಾಕ್ಕೊಂಡು ನಿಮ್ಮ ಹತ್ರ ಮಾತಾಡ್ತಿದ್ದೀನಿ. ಫಸ್ಟ್ ಟೈಮ್ ಈ ಥರ ಮೈಕ್ ನಾನು ಯೂಸ್ ಮಾಡ್ಕೊಂಡು ಮಾತಾಡ್ತಿರೋದು. ಇವತ್ತೇ ಅನ್ಬಾಕ್ಸ್ ಮಾಡಬೇಕು ಅಂತ ತುಂಬಾ ಎಕ್ಸೈಟ್ಮೆಂಟಲ್ಲಿ ಮಾಡಿದೆ. ತುಂಬಾ ಚೆನ್ನಾಗಿದೆ ಮಾತ್ರ ಮೈಕು. ಇದು ಪ್ರೈಸ್ ಬಂತು, ನಿಮಗೆ ಪ್ರೈಸ್ ಹೇಳಿಲ್ಲ ನಾನು. ಇದು ಪ್ರೈಸ್ ಬಂದು 3000.
1000 ಕೊಟ್ಟು ನೀನು ತೊಗೊಂಡಿದ್ದು. ಇದು ನನ್ಗೆ ಬೇಕೇ ಬೇಕು ಅಂತ ತೊಗೊಂಡಿದ್ದು. ಈ ಥರ ಇದು ಮೈಕ್ ಈ ಥರ ಬೇಕೇ ಬೇಕು ಅಂತ. ಇನ್ನೊಂದು ಆ್ಯಕ್ಚುಲಿ ಚಿಕ್ಕದಾಗಿ ಬರುತ್ತೆ, ಇದಕ್ಕಿಂತ ಇನ್ನು ತುಂಬ ಚಿಕ್ಕದು ಬರುತ್ತೆ. ಅದು ಅವೈಲೇಬಲ್ ಇರಲಿಲ್ಲ ಅಂತ ಹೇಳಿದ್ರು. ಸೊ ಇದು ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಅದಕ್ಕೆ ಇದನ್ನ ತೊಗೊಂಡೆ. ಇನ್ಮೇಲೆ ಇದು ಹಾಕ್ಕೊಂಡೆ ವ್ಲಾಗ್ ಮಾಡ್ತೀನಿ. ಅಂದರೆ ಮನೇಲಿ ಇರ್ಬೇಕಾದ್ರೆ ಈ ಥರ ಇದು ಹಾಕೋಲ್ಲ. ಎಲ್ಲರೂ ಹೊರಗಡೆ ಹೋದಾಗ ಮಾತ್ರ ಜಾಸ್ತಿ ನಾಯ್ಸ್ ತುಂಬ ಸೌಂಡ್ ಇದ್ದಾಗ ಮೈಕ್ ಹಾಕೋತೀನಿ. ಮನೇಲಿದ್ದಾಗ ನಾರ್ಮಲಾಗಿ ಮಲ್ತೀನಿ. ಯಾಕಂದರೆ ಇವಾಗ ನಿಮ್ಗೆ ಹಾಕೊಂಡು ವ್ಲಾಗ್ ಮಾಡ್ತಾ ಸುಮ್ಮನೆ ತೋರ್ಸೋಕ್ಕಷ್ಟೇ. ಇದು ಹೇಗಿದೆ ಅಂತ ಕಮೆಂಟ್ ಮಾಡಿ, ಓಕೆ. ಆಮೇಲೆ ಈ ವ್ಲಾಗ್ ನೋಡ್ತಾ ಇದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಪ್ಲೀಸ್. ಏನಪ್ಪ, ವ್ಲಾಗ್ ಮಾಡೋಕ್ಕೋಸ್ಕರ ನಾನು ಒಂದೊಂದು ಏನಂತಾರೆ ತುಂಬಾ ಎಂಟರ್ಟೈನ್ಮೆಂಟ್ ನಿಮಗೋಸ್ಕರ ಎಂಟರ್ಟೈನ್ಮೆಂಟ್ ಕೊಡೋಕ್ಕೋಸ್ಕರ ಒಂದೇ ಐಟಮ್ ತೊಗೊತಾ ಇದ್ದೀನಿ. ನೋಡೋಣ ಏನಾಗುತ್ತೆ ನೆಕ್ಸ್ಟ್. ಇನ್ನು ಮುಂದೆ ನನಗೆ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗಬೇಕು ಅಷ್ಟೇ ನಾನು ಮಾಡ್ತಿರೋದು. ನೋಡೋಣ ಬನ್ನಿ. ಯೂಟ್ಯೂಬು ಅದು ಇದೆಲ್ಲ ಏನಕ್ಕೆ ಅಂತೆಲ್ಲ ಅಂದ್ಕೊಂಡವ್ರಿಗೆ ನಾನು ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಅವ್ರು ಹುಡ್ಕೊತಾ ಇರ್ತಾರೆ. ನಾವು ಮಾಡ್ತಾ ಇರಬೇಕು. ಅವ್ರು ಹೇಳ್ತಾರಂತ ನಾವು ಮಾಡದೇ ಇರೋಕ್ಕಾಗುತ್ತಾ? ಇಲ್ಲ ತಾನೆ. ಅವ್ರು ಹೇಳ್ತಾರಂತ ನಾವು ಅಯ್ಯೋ ಇವರು ಈ ಥರ ಹೇಳ್ತಾ ಇದ್ದಾರೆ, ಅಯ್ಯೋ ನಾನು ಮಾಡದೇ ಇರಬಾರ್ದು, ಅವರು ಏನೋ ಅಂದ್ಕೊತಾರಪ್ಪ ಅಂತೆಲ್ಲ ಅಂದ್ಕೊಂಡ್ರೆ ನಮ್ಮದೇ ತಪ್ಪದು. ಅವರು ನಮ್ಮನ್ನ ಕೆಳಗೆ ಇಳಿಸೋಕ್ಕೋಸ್ಕರ 1000 ಮಾತಾಡ್ತಾರೆ. ಅದು ನಾವು ತಲೆ ಕೆಡ್ಸ್ಕೊಬಾರ್ದು. ಅವ್ರು ಹೇಳ್ತಾ ಇರಲಿ, ನಾವು ಹೋಗ್ತಾ ಇರೋಣ ಅಷ್ಟೇ. ನಾವು ಒಂದೇ ಫ್ಲೋಲ್ಲಿ ಹೋಗ್ತಾ ಇರಬೇಕಷ್ಟೇ. ನಾವು ವೀಡಿಯೋಸ್ ಮಾಡ್ತಾಯಿದ್ದೀನಿ, ವೀಡಿಯೋಸ್ ಮಾಡ್ತೀನಿ. ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಮಾಡಬೇಕು ಅಂತಿದ್ದೀನಿ, ಮಾಡ್ತೀನಿ. ಅದು ತುಂಬ ಜನ ಅನ್ಕೊತಾರೆ, ಏನಪ್ಪ ಇವಳಿಗೆ ಈಗಲೇ ಮೈಕ್ ಇಷ್ಟೇ ಸಬ್ಸ್ಕ್ರೈಬರ್ಸು, ಈಗಲೇ ಮೈಕ್ ಬೇಕಾ, ಈಗಲೇ ಇದೆಲ್ಲ ಬೇಕಾ ಅಂತ. ಇವಾಗಿಂದನೇ ಬೆಳೆಯೋದು, ಚಿಕ್ಕದಿಂದನೇ ಬೆಳ್ತಾ ಹೋದರೆ, ಚಿಕ್ಕದಿಂದನೇ ನಮ್ಮ ಹೊಸ ಐಟಮ್ಸ್ ತೊಗೊಳಕ್ಕೆ ಹೋದರೆ ಮುಂದಕ್ಕೆ ನಮಗೆ ಯೂಸ್ ಆಗುತ್ತೆ. ಇವಾಗಿಂದ ನಾವು ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದರೆ, ಕನ್ಸಿಸ್ಟೆನ್ಸಿಯಾಗಿ ವೀಡಿಯೋ ಮಾಡ್ಕೊಂತಿದ್ರೆ ಮುಂದಕ್ಕೆ ನಮಗೇನೆ ಯೂಸ್ಫುಲ್ ಆಗುತ್ತೆ. ಅಂದರೆ ನಾವೇ ತುಂಬ ಮುಂದಕ್ಕೆ ಬೆಳಿತೀವಿ. ಕೆಲವ್ರು ಅನ್ಕೊತಾರೆ, ಈಗಲೇ ಇವ್ರಿಗೆ ಈ ಥರ ಎಲ್ಲ ಶೋಕಿ ಅಂತ ಅಂದ್ಕೊಳೋರಿಗೆ ಒಂದು ಹೆಂಗೆ ಗೊತ್ತಾ ಎಕ್ಸಾಂಪಲು, ಅವ್ರು ಅನ್ಕೊತಾನೆ ಇರ್ತಾರೆ ಅಲ್ವಾ, ನಾವು ಬೆಳ್ತಾ ಇರ್ಬೇಕಷ್ಟೇ. ನಾನು ಏನೋ ಒಂದು ಹೇಳ್ತಾ ಇದ್ದೀನಿ. ನೋಡೋಣ, ಯಾರು ಏನು ಬೇಕು ಅಂದ್ಕೊಳ್ಳಿ, ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಫಾರ್ ಎಕ್ಸಾಂಪಲ್ ಹೇಳ್ತೀರ, ಕೆಲವ್ರಿಗೆ ನಾನು ವೀಡಿಯೋಸ್ ಮಾಡೋಕ್ಕೆ ಇಷ್ಟ ಆಗಲ್ಲ, ನೋಡೋದು ಇಷ್ಟ ಆಗಲ್ಲ. ಅವ್ರು ಅಂಥವ್ರಿಗೆ ನಾನು ಒತ್ತಾಯ ಮಾಡಲ್ಲ, ಓಕೆನಾ. ಅವ್ರ ಇಷ್ಟ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊತಾರೆ, ಬಿಡ್ತಾರೆ ಅಷ್ಟೇ. ಇವಾಗ ನನಗೆ ಎಷ್ಟಿದ್ದಾರೆ ಅವ್ರು ಮತ್ತೆ ನನಗೆ ಹೇಳ್ತಿರೋದು ಅಂದರೆ, ಅವ್ರು ನಾನು ನೋಡ್ತಾರಲ್ಲ ಅವ್ರಿಗೋಸ್ಕರ ನಾನು ಈ ಥರ ಇನ್ನೂ ಜಾಸ್ತಿ ನೋಡೋರಿಗೆ ಇನ್ನೂ ಜಾಸ್ತಿ ಎಂಟರ್ಟೈನ್ಮೆಂಟ್ ಕೊಡೋಣ ಅಂತ ನಾನು ಈ ಥರ ಹೊಸ ಐಟಮ್ ತೊಗೊಂಡು ವೀಡಿಯೋಸ್ ಮಾಡ್ತೀನಿ, ಓಕೆನಾ. ನಾನು ಈ ಮಾತು ನನ್ನ ಸಬ್ಸ್ಕ್ರೈಬರ್ಸ್ಗೆ ಹೇಳ್ತಾ ಇಲ್ಲ, ನನ್ನ ವೀಡಿಯೋಸ್ ನೋಡ್ಬಿಟ್ಟು ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ ನಂದೊಂದು ಕಿವಿ ಮಾತು ಅಷ್ಟೇ, ಓಕೆನಾ.